ಕೇಂದ್ರ ಸರ್ಕಾರದಿಂದ ಗಣರಾಜ್ಯೋತ್ಸವದ ಮುನ್ನಾ ದಿನವಾದ ನಿನ್ನೆ ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಯಿತು. ಪಟ್ಟಿ ಬಿಡುಗಡೆ ಆಯಿತು. 9 ಕನ್ನಡಿಗರಿಗೆ ಅದರಲ್ಲಿ ಈ ಹೆಸರಿರೋದು ಬಹಳ ವಿಶೇಷ. ಅವರ ಕುಟುಂಬದವರ ಸಂಭ್ರಮ ಹೇಗಿತ್ತು ಬನ್ನಿ ನೋಡೋಣ. ವಿವಿಧ ಕ್ಷೇತ್ರಗಳ ಗಣ್ಯರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. 9 ಕನ್ನಡಿಗರಿಗೆ ಒಲಿದ ಪದ್ಮಶ್ರೀ ಅವಾರ್ಡ್. ವಿವಿಧ ಕ್ಷೇತ್ರದ ಸಾಧಕರಿಗೆ ಕೊಡಮಾಡುವ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾಗಿರುವ ಪದ್ಮಶ್ರೀ ಪ್ರಶಸ್ತಿ ವಿಜೇತರ ಪಟ್ಟಿಯನ್ನ ಕೇಂದ್ರ ಸರ್ಕಾರ ಪ್ರಕಟಿಸಿದೆ. 7 ಜನರಿಗೆ ಪದ್ಮ ವಿಭೂಷಣ, 19 ಸಾಧಕರಿಗೆ ಪದ್ಮಭೂಷಣ ಮತ್ತು 113 ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಮಾಡಿದೆ. ವಿಶೇಷ ಅಂದ್ರೆ 113 ಸಾಧಕರ ಪೈಕಿ ಕರುನಾಡಿನ 9 ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದಿದೆ. ಕಲಾ ಸಾಧನೆಗೆ ಪಿಟೀಲು ವಾದಕ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ ಅವರಿಗೆ ಪದ್ಮ ವಿಭೂಷಣ, ಹಿರಿಯ ನಟ ಅನಂತ್ ನಾಗಿಗೆ ಪದ್ಮಭೂಷಣ, ಪ್ರಸಾರ ಭಾರತಿ ಮಾಜಿ ಅಧ್ಯಕ್ಷ ಅರಕಲಗೂಡು ಸೂರ್ಯಪ್ರಕಾಶ್ಗೆ ಪದ್ಮಭೂಷಣ ಒಲಿದಿದೆ. ಇನ್ನು ಚಿತ್ರ ನಿರ್ಮಾಪಕ ಹಾಗೂ ನಿರ್ದೇಶಕ ರಘು ಹಾಸನ್, ವ್ಯಾಪಾರ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿನ ಸಾಧನೆಗೆ ಪ್ರಶಾಂತ ಪ್ರಕಾಶ್, ಸಂಗೀತ ನಿರ್ದೇಶಕ ರಿಕಿ ಕೇಜ್, ವೈದ್ಯಕೀಯ ಕ್ಷೇತ್ರದಲ್ಲಿನ ಸಾಧನೆಗೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಇನ್ನು ವಿಶೇಷ ಅಂದ್ರೆ ಗೋಂಧುಳಿ ಹಾಡುಗಾರ ವೆಂಕಪ್ಪ ಸುಗಟೇಕರ್ಗೆ ಹಿಂದೆ ಪ್ರಧಾನಿ ಮೋದಿ ಮನ್ ಕಿ ಬಾತ್ ನಲ್ಲೂ ಶ್ಲಾಘಿಸಿದ್ರು. ಈಗ ಅವರಿಗೂ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ. ಕರ್ನಾಟಕದ ಜಾನಪದ ಗಾಯಕರಾದ ವೆಂಕಪ್ಪ ಅಂಬಾಜಿಗೆ ಪದ್ಮ ಪ್ರಶಸ್ತಿ ಸಿಕ್ಕಿದೆ. ಬಾಗಲಕೋಟೆ ನಿವಾಸಿಯಾಗಿರುವ ವೆಂಕಪ್ಪ 1000ಕ್ಕೂ ಹೆಚ್ಚು ಗೋಂಧಳಿ ಹಾಡುಗಳನ್ನ ಹಾಡಿದ್ದಾರೆ. ಜೊತೆಗೆ ಸಾವಿರಾರು ಜನರಿಗೆ ಉಚಿತ ಹಾಡುಗಾರಿಕೆ ಹೇಳಿಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಪ್ರಧಾನಿ ಮೋದಿ ಹಿಂದೆ ಮನ್ ಕಿ ಬಾತ್ ನಲ್ಲಿ ವೆಂಕಪ್ಪ ಅವರಿಗೆ ಶ್ಲಾಘಿಸಿದ್ರು. ಇದು ನಮ್ಮ ಪೂರಾ ಹಿರಿಯರ ಕಾಲದಿಂದನೂ ಹಿರಿಯರು ಇದೇ ಮಾಡ್ಕೊಂಡು ಬಂದರು. ನಮ್ಮ ತಂದೆಯವರು, ಅಜ್ಜ ಮುತ್ಯ, ಅಲ್ಲಿಂದ ನಾವಾದರೂ ಸುದ್ದ, ಅಲ್ಲಿ ನಮ್ಮ ಮಕ್ಕಳು ಆದರೂ ಸುದ್ದ ಇದೇ. ಯಾವ ಮಕ್ಕಳು ಶಾಲೆ ಕಲಿತರು ಸುದ್ದ ಹಾಡೋದು, ಯಾರು ಕರದಲ್ಲಿ ಹೋಗೋದು, ಗೋರ್ಮೆಂಟ್ ಕಾರ್ಯಕ್ರಮ ಅಂಥವು ಏನಾದ್ರು ಕರೀತಾರೆ ಅಲ್ಲಿ ಹೋಗುತ್ತೀವಿ, ಕರದಲ್ಲಿ ಹಾಡಿ ಬರ್ತೀವಿ. ಇದೇ ನಮ್ಮ ಉದ್ಯೋಗ. ಮತ್ತೇನಿದ್ರೆ ಇಡೀ ರಾಜ್ಯ ತುಂಬ ಅಡ್ಡಾಡ್ತೀವಿ ಸರ್. ತೊಗಲು ಗೊಂಬೆಯಾಟ ಕಲಾವಿದೆಯನ್ನ ಗುರುತಿಸಿದ ಕೇಂದ್ರ. ಪಪ್ಪರೆ ತಮ್ಮ ಅರ್ಜುನ ಕಲ್ಲುಗಣ ಸೆರೆ ಶಕ್ತಿ ಧನಜಯ ಕಿರುತಿ ಅಳಿದು ಹೋಗುತ್ತಿರುವ ಜಾನಪದ ಕಲೆಯಾಗಿರುವ ತೊಗಲು ಗೊಂಬೆಯಾಟದ ಮೂಲಕವೇ ಹೆಸರು ಮಾಡಿರುವ ಭೀಮವ್ವ ದೊಡ್ಡಬಾಳಪ್ಪ ಶಿಳೆಕ್ಯಾತರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಭೀಮವ್ವರನ್ನ ಮೊದಲ ಮಹಿಳಾ ಗೊಂಬೆಯಾಟಗಾರ್ತಿ ಅಂತ ಗುರುತಿಸಲಾಗಿದೆ. 96 ವರ್ಷದ ಅವರು ತಮ್ಮ 14ನೇ ವರ್ಷದಲ್ಲಿ ಗೊಂಬೆಯಾಟದಲ್ಲಿ ತೊಡಗಿಸಿಕೊಂಡಿದ್ರು. ಕಳೆದ 70 ವರ್ಷಗಳಿಂದ ರಾಮಾಯಣ ಮತ್ತು ಮಹಾಭಾರತವನ್ನ ಗೊಂಬೆಯಾಟದ ಮೂಲಕ ಪ್ರದರ್ಶಿಸ್ತಾ ಇದ್ದಾರೆ. ಜಪಾನ್, ಜರ್ಮನಿ, ಇಟಲಿ, ಫ್ರಾನ್ಸ್ ಮತ್ತು ಸೌದಿ ಅರೇಬಿಯಾದಲ್ಲೂ ಪ್ರದರ್ಶನ ನೀಡಿದ್ದಾರೆ. 2004ರಲ್ಲಿ ರಾಜ್ಯೋತ್ಸವ, ಜಾನಪದ ಶ್ರೀ ಸೇರಿದಂತೆ ಅನೇಕ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.